ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ದಕ್ಷ ಅವರಿ ವರ್ಕ್ ಕ್ಲಾಸಸ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಸಿಲ್ಕ್ ಥ್ರೆಡ್ ಚೈನ್ ಸ್ಟಿಚ್ನ ಯಾವ ಥರ ಹಾಕ್ಕೋಬೇಕು ಅಂತ. ಅದಕ್ಕೆ ಬೇಕಾಗಿರೋದು ಕ್ರೋಷರ್ ಕಡ್ಡಿ ಹಾಗೂ 3 ಎಳೆ ದಾರ. ನೋಡಿ, ನಾನು ಆಲ್ರೆಡಿ 3 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಿಮಗೆ ಕಾಣಿಸ್ತಾ ಇರ್ಬೋದು 3 ಎಳೆ ದಾರ. ನಾನು 3 ಎಳೆ ದಾರನ ಯಾವ ಥರ ತೊಗೊಂಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದ್ರ ತುದಿಗೆ ನಾನು ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ವ, ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ನಾವು ಸೂಜಿ ದಾರಕ್ಕೆ ಯಾವ ಥರ ಗಂಟು ಹಾಕ್ತೀವಲ್ವ ಅದೇ ಥರ ಇದಕ್ಕೂ ಗಂಟು ಹಾಕಬೇಕು. ನೋಡಿ, 3 ಎಳೆ ದಾರ ಕಾಣಿಸ್ತಾ ಇದೆಯಲ್ವ. ಈ ಚೈನ್ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ 3 ಎಳೆ ದಾರ ಹಾಗೂ ಕ್ರೋಷರ್ ಕಡ್ಡಿ ಅಷ್ಟೇ ಸಾಕು. ನೋಡಿ, ನಾನು ಇವಾಗ ಕೆಳಗಡೆಯಿಂದ ದಾರನ ತಗೊಳ್ತಾ ಇದ್ದೀನಿ. ನಾನು ಮೇಲೆ ಕ್ರೋಷರ್ ಕಡ್ಡಿನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಕೆಳಗಡೆಯಿಂದ ದಾರಾನ ಯಾವ ಥರ ತಗೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕ್ರೋಷರ್ ಕಡ್ಡಿನ ನಾನು ಚುಚ್ಕೊಂಡು ಕೆಳಗಡೆಯಿಂದ ದಾರಾನ ಎಳ್ಕೊಳ್ತಾ ಇದ್ದೀನಿ ಕ್ರೋಷರ್ ಕಡ್ಡಿ ಸಹಾಯದಿಂದ. ಅಲ್ಲಿ ಒಂದು ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕ್ಕೋಬೇಕು. ನಾನು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೆ, ನೀವು ಚಿಕ್ಕದಾಗಿ ತೊಗೊಳ್ಳಿ ಸಾಕು. ನೋಡಿ, ಅಲ್ಲೇ ಒಂದು ನಾಟ್ ಅಂದರೆ 2 ಫ್ರಂಟಿಂದ ಬ್ಯಾಕು 2 ಸಲ ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಅದು ಅಲ್ಲೇ ನಾಟ್ ಆಗಿಬಿಡುತ್ತೆ ಅಷ್ಟೇ. ಇದಕ್ಕೆ ನಾಟ್ ಏನು ಡಿಫ್ರೆಂಟ್ ಆಗಿರಲ್ಲ. ಫ್ರಂಟಿಂದ ಬ್ಯಾಕು 2 ಚೈನ್ ಸ್ಟಿಚ್ ತೊಗೋಬೇಕು. ನೋಡಿ, ನಾನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀನಿ ಮತ್ತು ಯಾವ ಥರ ತಿರುಗಿಸ್ಕೊಳ್ತೀನಿ ಅಂತ. ಈ ಕ್ರೋಷರ್ ಕಡ್ಡಿ ತುದಿ ಇದೆ ಅಲ್ವಾ, ಈ ತುದಿಲೇ ನಾವು ದಾರಾನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಾವು ಕ್ರೋಷರ್ ಕಡ್ಡಿನ ಯಾವಾಗಲೂ ಸ್ಟ್ರೈಟಾಗಿ ಹಿಡ್ಕೊಂಡ್ರೆ ಅದು ದಾರ ಪದೇ ಪದೇ ಬಿಚ್ಕೊಳ್ಳೋದೇ ಇಲ್ಲ. ನಾವು ಸ್ವಲ್ಪ ಬೆಂಡ್ ಮಾಡೋದಾಗಲಿ ಅಥವಾ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳೋದಾಗಲಿ ಮಾಡಿದರೆ ಕ್ರೋಷರ್ ಕಡ್ಡಿಯಿಂದ ದಾರ ಇನ್ಬ್ಯಾಲೆನ್ಸ್ ಆಗಿ ಅದು ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಕ್ರೋಷರ್ ಕಡ್ಡಿಯಿಂದ ಕೆಳಗಡೆಯಿಂದ ದಾರನ ಮೇಲೆ ಎತ್ಕೊಂಡಿದ್ದೀನಿ. ನಾನಿವಾಗ ತೋರಿಸ್ತಾ ಇರೋದು ಫ್ರಂಟಿಂದ ಚೈನ್ ಸ್ಟಿಚ್ನ ಯಾವ ಥರ ಹಾಕ್ಕೊಂಡು ಹೋಗಬೇಕು ಅಂತ. ಹಾಗಂದರೆ ನಮ್ಮ ಕಡೆಯಿಂದ ಮುಂದ್ಗಡೆ ಯಾವ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಅಂತ. ಬ್ಯಾಕ್ ಸೈಡಿಂದ ಕೂಡ ಚೈನ್ ಸ್ಟಿಚ್ ಹಾಕ್ತಾರೆ. ಅದು ಯಾವ ಥರ ಹಾಕ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ಏನಿಲ್ಲ, ಸೇಮ್ ಪ್ರೊಸೀಜರು, ಬಟ್ ತಿರುಗಿಸ್ಕೊಳ್ಳೋ ಮೆಥಡ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ನೋಡಿ, ಕ್ರೋಷರ್ ಕಡ್ಡಿಗೆ ಈ ಥರ ಮೂತಿ ಇರುತ್ತಲ್ವ, ಆ ತುದಿಯಿಂದನೇ ನಾವು ಚೈನ್ ಸ್ಟಿಚ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ದಾರಾನ. ನೋಡಿ, ನಾನಿವಾಗ ಸ್ಟ್ರೈಟಾಗಿ ಹಿಡ್ಕೊಂಡಿದ್ದೀನಿ. ಇದನ್ನು ಈ ಥರ ಕೈ ಕೂಡ ನಾವು ಈ ಥರನೇ ಹಿಡ್ಕೋಬೇಕು. ಈ ಥರ ನಾವು ಕ್ಲಾತ್ ಮೇಲೆ ಬ್ಯಾಲೆನ್ಸ್ ಮಾಡೋದ್ರಿಂದ ನಮಗೆ ಡಿಸೈನು ಏನಾದರೂ ಡಿಸೈನ್ ಹಾಕಿದರೆ ಅದು ನೀಟಾಗಿ ಶೇಪಲ್ಲಿ ಬರುತ್ತೆ. ನೋಡಿ, ಈಗ ಚುಚ್ಕೊಂಡು ನಾನು ಯಾವ ಥರ ತಿರ್ಗಿಸ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ತಿರ್ಗಿಸ್ಕೋಬೇಕು. ನಮ್ಮ ಕಡೆ ನಾವು ಫಸ್ಟು ಹಿಂಗೆ ಒಳಗಡೆ ಚುಚ್ಕೊಂಡಿದ ಮೇಲೆ ಅದನ್ನು ಒಂದು ರೌಂಡು ನಮ್ಮ ಕಡೆ ತಿರ್ಗಿಸ್ಕೋಬೇಕು. ನಾವು ಚುಚ್ಚಬೇಕಾದ್ರೆ ಅದ್ರದ್ದು ಮೂತಿ ಇದೆ ಅಲ್ವಾ, ಆ ಕಡೆ ಇರಬೇಕು, ನಮ್ಮ ಫ್ರಂಟಲ್ಲಿರಬೇಕು. ನಾವು ಅದನ್ನು ಒಂದು ರೌಂಡ್ ತಿರುಗಿಸ್ಕೋಬೇಕಾದ್ರೆ ಅದು ನಮ್ಮ ಮುಖದ ಸೈಡು ತಿರ್ಕೊಂಡಿರಬೇಕು. ನಾವು ಕೆಳಗಡೆ ದಾರಾನ ಸುತ್ತಬೇಕಾದ್ರೆ ಅದು ಆ ಸೈಡ್ ತಿರ್ಕೊಂಡಿರಬೇಕು. ನಮ್ಮ ದಾರಾನ ಹಿಂಗೆ ಕ್ರೋಷರ್ ಕಡೆಯಿಂದ ಮೇಲೆ ಎತ್ತಬೇಕಾದ್ರೆ ಅದು ನಮ್ಮ ಕಡೆ ತಿರುಗಿರಬೇಕು. ನೋಡಿ, ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಏನಿಲ್ಲ, ತುಂಬ ಈಸಿಯಾಗಿದೆ. ಕಲಿಯೋದು ಕೂಡ ತುಂಬ ಈಸಿ. ನೋಡೋದಕ್ಕೆ ಕಷ್ಟ ಅನ್ನಿಸ್ಬೋದು ಅಷ್ಟೇ. 1-2-3 ಸಲ ನಾವು ಟ್ರೈ ಮಾಡಿದ ಮೇಲೆ ಆರಾಮ್ಸೆ ಬಂದ್ಬಿಡುತ್ತೆ ಅದು. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಇವಾಗ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇವಾಗ ತಾನೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿತಾ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಇದ್ದೀನಿ. ನಾನು ಇವಾಗ ಚಾನಲ್ ಓಪನ್ ಮಾಡಿರೋದ್ರಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ಕಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು ಇದು ಕ್ರೋಷರ್ ಕಡ್ಡಿಗೆ ಯಾವ ಥರ ದಾರ ಸುತ್ತಬೇಕು ಅಂತ ಕೂಡ ನಾನು ತೋರಿಸಿಲ್ಲ. ನೋಡಿ, ಈ ಥರ ದಾರ ಸುತ್ಕೊಂಡಿದ್ದೀನಲ್ಲ, ಅದನ್ನು ಕ್ರೋಷರ್ ಕಡ್ಡಿಗೆ ಯಾವ ಥರ ಸುತ್ತಬೇಕು ಅನ್ನೋದನ್ನ ಕೂಡ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದು ಕೂಡ ಬೇಸಿಕ್ಕು. ಇದು ಚೈನ್ ಸ್ಟಿಚ್ಚಿಂದಾನೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಸ್ಬೇಕಾದ್ರೆ ಫಸ್ಟು ಕ್ರೋಷರ್ ಕಡ್ಡಿಗೆ ದಾರ ಯಾವ ಥರ ಸುತ್ಕೊಳ್ಳೋದು ಅನ್ನೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ನಾನು ಆ ವಿಡಿಯೋನ ಇನ್ನೂ ಅಪ್ಲೋಡ್ ಮಾಡಿಲ್ಲ, ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆದರೆ ಚೈನ್ ಸ್ಟಿಚ್ನ ಫಸ್ಟು ಯಾವ ಥರ ಹಾಕ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು
ಕ್ರೋಷರ್ ಕಡ್ಡಿಗೆ ಮೇಲೆ ದಾರಾನ ಯಾವ ಥರ ಎಳ್ಕೋಬೇಕು ಅನ್ನೋದನ್ನ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಕೆಳಗಡೆ ಕ್ರೋಷರ್ ಕಡ್ಡಿಗೆ ದಾರಾನ ಯಾವ ಥರ ಸುತ್ತಕೊಂಡ್ರೆ ಅದನ್ನು ನಾವು ಮೇಲೆ ಯಾವ ಥರ ಎಳ್ಕೋಬೇಕು ಅನ್ನೋದನ್ನ ಎರಡೂ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಗೆ ನನ್ನ ಚಾನಲ್ನ ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ ಆಗಲಿ, ನನಗೂ ಹೆಲ್ಪ್ ಆಗಲಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ನೋಡಿ, ನಾನು ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಫಸ್ಟು ಒಂದೆರಡು ಲೈನ್ ಹಾಕೋವರೆಗೂ ನಮಗೂ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮ್ಮ ಕೈ ತುಂಬ ಸ್ಪೀಡ್ ಆಗುತ್ತೆ. ಹಾಗೆ ಹಾಕೋದು ಕೂಡ ತುಂಬ ಕಷ್ಟ ಏನಾಗಲ್ಲ. ನಾನು ಆದಷ್ಟು ತುಂಬ ಝೂಮಲ್ಲಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರೋ ಅವ್ರಿಗೆ ಏನಾದರೂ ಡೌಟ್ಸ್ ಏನಾದರೂ ಇತ್ತು ಅಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಆದಷ್ಟು ನಿಮ್ಮ ಡೌಟ್ಸ್ಗಳ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ, ನಾನು ಹಾಕ್ಕೊಂಡಿರೋ ಲೈನಿಗೆ ಚೈನ್ ಸ್ಟಿಚ್ನ ಎಂಡ್ ಮಾಡಿದ್ದೀನಿ. ನಾನಿವಾಗ ನಾಟ್ನ ಯಾವ ಥರ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾವು ಅಲ್ಲಿ ಮೇಲೆ ದಾರ ಎಳ್ಕೊಂಡಿದ್ವಲ್ವ, ಆ ದಾರದೊಳಗಿಂದನೇ ಕ್ರೋಷರ್ ಕಡ್ಡಿ ತಗೊಂಡು ಪಕ್ಕದಲ್ಲೇ ದಾರಾನ ಕ್ರೋಷರ್ ಕಡ್ಡಿಗೆ ಹಿಡ್ಕೊಂಡು ಇನ್ನೊಂದು ಎಳೆನ ಮೇಲೆಯಿಂದ ಎಳ್ಕೋಬೇಕು. ನೋಡಿ, ಅದು ಬ್ಯಾಕ್ ಸೈಡ್ ಒಂದು ಎಳೆ ಇದೆ, ಫ್ರಂಟಲ್ಲಿ ಒಂದು ಎಳೆ ಇದೆ. ಆಮೇಲೆ ಕ್ರೋಷರ್ ಕಡ್ಡಿನ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಆ ಬ್ಯಾಕ್ ಸೈಡ್ ಇದ್ದಿದ್ದ ದಾರಾನ ಕ್ರೋಷರ್ ಕಡ್ಡಿಗೆ ಫ್ರಂಟ್ ದಾರದಿಂದ ಎಳ್ಕೋಬೇಕು. ಎಳ್ಕೊಂಡಿದ್ಮೇಲೆ ಅಲ್ಲಿ ಒಂದು ನಾಟ್ ಆಗಿಬಿಡುತ್ತೆ. ನೋಡಿ, ಆ ನಾಟ್ ಆಗಿದ್ಮೇಲೆ ಮೇಲೆ ಇನ್ನೊಂದು ಎಳೆ ಬಂದಿರುತ್ತೆ, ನೋ ಪ್ರಾಬ್ಲಮ್. ಪಕ್ಕದಲ್ಲೇ ಇನ್ನೊಂದು ಸಲ ಚುಚ್ಕೊಂಡ್ಬಿಟ್ಟು ಇನ್ನೊಂದು ಎಳೆ ಎಳ್ಕೋಬೇಕು. ಆದರೆ ಅದನ್ನು ನಾಟ್ ಹಾಕ್ಬಾರ್ದು, ಅದರೊಳಗಿಂದ ಅದನ್ನು ದಾರ ಎಳ್ಕೊಂಡು ಕೆಳಗಡೆಯಿಂದ ಎಳ್ಕೊಂಡ್ರೆ ಅದು ಅಲ್ಲಿ ಲಾಕ್ ಆಗಿಬಿಡುತ್ತೆ. ನೋಡಿ, ಈ ಥರ ಆಯಿತು. ಇದು ಫುಲ್ ಚೈನ್ ಸ್ಟಿಚ್ ಹಾಕಿದ್ದೀನಿ ಇವಾಗ. ಇದು ಫ್ರಂಟಿಂದ ಬಂದಿರೋ ಚೈನ್ ಸ್ಟಿಚ್ಚು. ಬ್ಯಾಕ್ ಸೈಡಿಂದ ಬಂದಿರೋ ಚೈನ್ ಸ್ಟಿಚ್ನ ಯಾವ ಥರ ಹಾಕಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಆದಷ್ಟು ನಾನು ಝೂಮಲ್ಲಿ ವಿಡಿಯೋ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ಡೌಟ್ಸ್ನ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಚೈನ್ ಸ್ಟಿಚ್ನ ಯಾವ ಥರ ಹಾಕ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಎಲ್ಲರೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.